ಧನಸ್ಸು ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸಿಗ್ತಿದೆಯಾ ಮುಕ್ತಿ? ಆಗಸ್ಟ್ ತಿಂಗಳಲ್ಲಿ ಧನಸ್ಸು ರಾಶಿಯವರಿಗೆ ಕಾದಿದೆ ಒಂದು ಬಿಗ್ ಸರ್ಪ್ರೈಸ್. ಧನಸ್ಸು ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಆಗ್ತಿದೆ ಒಂದು ಸುಂದರ ಬದಲಾವಣೆ. ಅದೇನು ಅಂತ ನಿಮಗೆ ಗೊತ್ತಿದೆಯಾ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿರುತ್ತೆ, ದ್ವಾದಶ ರಾಶಿಗಳ ಮೇಲೆ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಏನೆಲ್ಲ ಪ್ರಭಾವ ಬೀರ್ತಿದೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ ಮತ್ತು ಈ ತಿಂಗಳಲ್ಲಿ ಗ್ರಹಗಳ ಬದಲಾವಣೆ ಏನಾದರೂ ಇದೆಯಾ ಅಂತ ನೋಡಿದರೆ ಖಂಡಿತವಾಗ್ಲೂ ಇದೆ. ಆಗಸ್ಟ್ 1ನೇ ತಾರೀಕು ಶುಕ್ರ ಗ್ರಹವು ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ತನ್ನ ಪತನ ಬದಲಾಯಿಸಿದರೆ, 2ನೇ ತಾರೀಕು ಕುಜ ಗ್ರಹವು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸುತ್ತೆ. ಇನ್ನು 5ನೇ ತಾರೀಕು ಬುಧ ಗ್ರಹವು ಸಿಂಹ ರಾಶಿಯಿಂದ ಕಟಕ ರಾಶಿಗೆ ತನ್ನ ಹಿಮ್ಮುಖ ಸಂಚಾರವಾಗಿ ಹೋದರೆ, ಅದೇ ತಿಂಗಳ ಅಂದರೆ ಇದೇ ತಿಂಗಳ 22ನೇ ತಾರೀಕು ತಿರ್ಗಾ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ತನ್ನ ಪತನ ಬದಲಾಯಿಸುತ್ತೆ. ಇನ್ನು ಸೂರ್ಯ ಗ್ರಹ ಕೂಡ 17ನೇ ತಾರೀಕು ಕಟಕ ರಾಶಿಯಿಂದ ತನ್ನ ಸ್ವಂತ ರಾಶಿಯಾದ ಸಿಂಹ ರಾಶಿಗೆ ತನ್ನ ಪತನ ಬದಲಾಯಿಸುತ್ತೆ. ಇನ್ನು ಬೇರೆ ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡೋದಾದ್ರೆ, ರಾಹು ಗ್ರಹ ಕುಂಭ ರಾಶಿಯಲ್ಲಿ ಸ್ಥಿತನಾಗಿದ್ದರೆ, ಇನ್ನು ಶನಿ ಗ್ರಹ ಮೀನ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಹಾಗೆ ಕುಜ ಗ್ರಹ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿದ್ದರೆ, ಗುರು ಗ್ರಹ ಕಟಕ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಅದೇ ರೀತಿಯಲ್ಲಿ ಕೇತು ಗ್ರಹ ಸಿಂಹ ರಾಶಿಯಲ್ಲಿ ಸ್ಥಿತನಾಗಿದ್ದರೆ ಅದೇ ಜಾಗಕ್ಕೆ ಸೂರ್ಯನು ಕೂಡ ಬಂದು ಸೇರ್ತಾನೆ. ಹಾಗೆ ಇನ್ನು ಕನ್ಯಾ ರಾಶಿಯಲ್ಲಿ ಶುಕ್ರ ಗ್ರಹ ಸ್ಥಿತನಾಗಿರ್ತಾನೆ. ಇನ್ನು ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೆಲ್ಲ ಪ್ರಭಾವ ಬೀರ್ತಿದೆ, ಏನೆಲ್ಲ ಫಲಗಳನ್ನ ನಾವು ಅನುಭವಿಸ್ಬೋದು ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಆಗಸ್ಟ್ ತಿಂಗಳಲ್ಲಿ ಧನಸ್ಸು ರಾಶಿಯವರ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಗುರುಗ್ರಹ ನಿಮ್ಮ 8ನೇ ಮನೆಯಲ್ಲಿ ಕುತ್ಕೊಂಡಿದ್ದಾರೆ. ಸೊ ನಿಮ್ಮ ಮನಸ್ಸಿಗೆ ಏನಾಗ್ತಾ ಇರುತ್ತೆ, ಕಳವಳಗಳು ಜಾಸ್ತಿ ಆಗ್ತಾ ಇರುತ್ತೆ, ಆತಂಕ ಜಾಸ್ತಿ ಆಗ್ತಾ ಇರುತ್ತೆ, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಜಾಸ್ತಿ ಆಗ್ತಾ ಇರುತ್ತೆ. ಆದರೂ ಮೇಜರ್ ಪ್ರಾಬ್ಲಮ್ಸ್ ಅಂತ ಏನು ಬರಲ್ಲ. ನಿಮಗೆ ಆ ಕ್ಷಣ ಅನಿಸಿದ್ರು ಕೂಡ ಅದ್ರದ್ದು ಏನು ಜಾಸ್ತಿ ಲೆವೆಲ್ಗೆ ತೊಗೊಂಡೋಗಿ ಕೆಟ್ಟದಾಗೋದು ಆ ರೀತಿ ಆಗಲ್ಲ. ಯಾಕೆಂದರೆ ಗುರು ಒಳ್ಳೆ ಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ. 8ನೇ ಮನೆ ಆಗಿದ್ರೂ ನಿಮಗೆ ಅದು ಗುರು ಕುತ್ಕೊಂಡಿರೋದು ಉಚ್ಚ ಸ್ಥಾನದಲ್ಲಿ ಕೂತಿರೋದ್ರಿಂದ ತುಂಬ ನೆಗೆಟಿವ್ ಆಗೋದಿಲ್ಲ. ಕೆಲವೊಂದು ನೆಗೆಟಿವಿಟಿ ಅಂತೂ ಖಂಡಿತ ಆಗುತ್ತೆ. ಅಂದರೆ ಸ್ವಲ್ಪ ಮೈಂಡ್ ನಿಮಗೆ ನೆಮ್ಮದಿ ಇರೋದಿಲ್ಲ, ಏನೋ ಒಂಥರ ಯೋಚನೆ ಮಾಡ್ತಾ ಇರ್ತೀರಾ. ಏನಾದರೂ ಕೆಲವೊಂದು ವಿಚಾರಗಳು ಕಿವಿಗೆ ಬಿದ್ದಿದ ತಕ್ಷಣವೇ ಸ್ವಲ್ಪ ಏನು ಈ ಥರ ಆಯಿತು, ಯಾಕೆ ಈ ಥರ ಆಯಿತು ಅಂತ ಆಲೋಚನೆ ಮಾಡೋದು ಜಾಸ್ತಿ ಆಗುತ್ತೆ. ನಿಮ್ಮ 2ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ಹಣಕಾಸಿಗೆ ಯಾವುದೇ ರೀತಿಯಾದ ಸಮಸ್ಯೆಗಳು ಬರೋದಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಲಾಭ ಬರ್ತಾನೇ ಇರುತ್ತೆ. ಜೊತೆಗೆ ನಿಮಗೆ 12ನೇ ಮನೆ ಮೇಲೆ ಕೂಡ ಗುರುವಿನ ದೃಷ್ಟಿ ಇರೋದ್ರಿಂದ ನೀವೇನಾದರೂ ಬೇರೆ ದೇಶಗಳಿಗೆ ಕೆಲಸದ ಪರ್ಪಸ್ಗಾಗಿರ್ಬೋದು ಅಥವಾ ಎಜುಕೇಷನ್ ಪರ್ಪಸ್ಗಾಗಿರ್ಬೋದು ಹೋಗಬೇಕು ಅಂತ ಏನಾದ್ರು ಡಿಸೈಡ್ ಮಾಡಿದರೆ ಅದಕ್ಕೆ ಖಂಡಿತವಾಗ್ಲೂ ಒಳ್ಳೆ ಸಮಯನೇ ಇದಾಗಿರುತ್ತೆ. ಇನ್ನು ನೋಡಿ, 3ನೇ ಮನೇಲಿ ರಾಹು ಕೂತ್ಕೊಂಡಿದ್ದಾನೆ. ನೀವು ಯಾರನ್ನಾದರೂ ತುಂಬ ನಂಬಿದರೆ, ಸ್ನೇಹಿತರು ಅಂದ್ಕೊಂಡು ಅವರಿಂದನೇ ನಿಮ್ಗೇನಾದರೂ ಕೆಡುಕಾಗೋ ಸಾಧ್ಯತೆಗಳಿರುತ್ತೆ. ಕೆಡುಕು ಅಂತಂದರೆ ಅವ್ರ ಮನಸ್ಸಿನ ಇಂಟೆನ್ಷನ್ ಬೇರೆ ಆಗಿರುತ್ತೆ, ನೀವು ಅವ್ರನ್ನ ನಿರೀಕ್ಷೆ ಮಾಡ್ತಿರೋದೇ ಬೇರೆ ಆಗಿರುತ್ತೆ. ಸೊ ನಿಮ್ಮ ನಿರೀಕ್ಷೆಗೆ ತಕ್ಕ ಪ್ರತಿಫಲ ಸಿಕ್ಕಿಲ್ಲ ಅಂದಾಗ ಅವ್ರ ಮೇಲೆ ಬೇಜಾರು, ಅಸೂಯೆ ಎಲ್ಲನೂ ಶುರುವಾಗುತ್ತೆ. ಸೊ ಅದಕ್ಕೋಸ್ಕರ ನೀವು ಯಾವುದು ನಿರೀಕ್ಷೆನೇ ಮಾಡದೇ ಇದ್ರೇ ಒಳ್ಳೆಯದು ಅಂತ ಅನ್ಕೋತೀನಿ. ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಫ್ರೆಂಡ್ಶಿಪ್ನಲ್ಲಿದ್ದು ಅತಿಯಾದ ಬಾಂಧವ್ಯನ ಬೆಳೆಸ್ಕೊಳಕ್ಕೆ ಹೋಗ್ಬಿಟ್ರೆ ಅವರಿಂದನೇ ನೀವು ನೋವನ್ನ ಅನುಭವಿಸೋಂಥ ದಿನಗಳು ಬರ್ಬೋದು. ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು 4ನೇ ಮನೇಲಿ ಶನಿ ಕೂತ್ಕೊಂಡಿರೋದ್ರಿಂದ, ಜೊತೆಗೆ ಗುರುವಿನ ದೃಷ್ಟಿನೂ ಬೀಳ್ತಾ ಇರೋದ್ರಿಂದ ತಾಯಿಯ ಆರೋಗ್ಯದಲ್ಲಿ ಏಳಿಗೆನೂ ಕಾಣ್ಬೋದು. ಜೊತೆಗೆ ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳೇನಾದರೂ ಡಿಲೇ ಆಗ್ತಾ ಇದ್ದರೆ ಆ ಕೆಲಸಗಳು ಕೂಡ ಸರಾಗವಾಗಿ ನಡೆಯೋಕ್ಕೆ ಶುರು ಆಗುತ್ತೆ. ಇನ್ನು ಕುಜ ನಿಮ್ಮ 7ನೇ ಮನೇಲಿ ಕುತ್ಕೊಂಡಿರೋದ್ರಿಂದ, ಕುಜ ನಿಮಗೆ 12ನೇ ಮನೆ ಅಧಿಪತಿನೂ ಕೂಡ ಆಗಿರ್ತಾನೆ. ಸೊ ಹಾಗಾಗಿ ಸ್ವಲ್ಪ ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಸಣ್ಣ ಪುಟ್ಟ ಜಗಳಗಳಾಗುವಂಥದ್ದು, ಏನೋ ಸುಮ್ಮನೆ ಬೇಡದೇ ಇರೋ ವಿಚಾರಕ್ಕೆ ಸಣ್ಣ ವಿಚಾರನ ತೊಗೊಂಡೋಗಿ ದೊಡ್ಡ ವಿಚಾರ ಮಾಡಿ ಗಂಡ ಹೆಂಡತಿ ಜಗಳ ಮಾಡ್ಕೊಂಡ್ಬಿಡೋದು, ಕೋಪ ಜಾಸ್ತಿ ಮಾಡ್ಕೊಳ್ಳೋವಂಥದ್ದು. ಯಾಕಂದರೆ ಯಾರು ಈ ಧನಸ್ಸು ರಾಶಿಯಲ್ಲಿ ಇರ್ತಾರೋ ಅವ್ರ ಸ್ಪೌಸ್ ಯಾರಾಗಿರ್ತಾರೆ ಅಂದರೆ ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಅವರ ನಡವಳಿಕೆಯಲ್ಲೇ ಸ್ವಲ್ಪ ಬದಲಾವಣೆ ಆಗಿರುತ್ತೆ. ಏನೋ ಸಿಡಿಮಿಡಿ ಅಂತ ಏನೋ ಕೋಪ, ಆ ಥರದ ನಿರ್ಧಾರಗಳನ್ನ ತೊಗೊಂಡ್ಬಿಡೋದು, ಈ ರೀತಿ ಆಗ್ತಾ ಇರುತ್ತೆ. ಅದನ್ನು ನೀವು ಗೊತ್ತಿರೋದ್ರಿಂದ ನೀವೇನು ಮಾಡಬೇಕು, ಈ ಸಮಯ ಸರಿಗಿಲ್ಲ, ಈ ಕ್ಷಣ ಬಿಟ್ಟು ನೆಕ್ಸ್ಟ್ ಏನಾದರೂ ಮಾತಾಡೋಣ ಅಂತ ಸ್ವಲ್ಪ ಕೂಲ್ ಡೌನ್ ಆದ್ರಿ ಅಂತಂದರೆ ಮೇಜರಾಗಿ ಆಗ್ತಿರೋಂಥ ಸಮಸ್ಯೆಗಳಿಂದ ಖಂಡಿತವಾಗ್ಲೂ ಪಾರಾಗ್ಬೋದು. ಇನ್ನು 8ನೇ ಮನೇಲಿ ಗುರು ಜೊತೆಗೆ ಬುಧನೂ ಕುತ್ಕೊಂಡಿರೋದ್ರಿಂದ ಆರೋಗ್ಯ ಸಮಸ್ಯೆ ಏನು ಬರ್ಬೋದು ಅಂದರೆ, ಶುಗರ್ ಇತ್ತು ಅಂದರೆ ಜಾಸ್ತಿ ಆಗುವಂಥದ್ದು ಅಥವಾ ಹೊಸ್ದಾಗಿ ಬರುವಂಥದ್ದು, ನರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು, ಸ್ಕಿನ್ ಡಿಸೀಸ್ಗಳು ಬರುವಂಥ ಸಾಧ್ಯತೆಗಳಿರುತ್ತೆ.
ಸ್ವಲ್ಪ ಏನೇ ಸಮಸ್ಯೆ ಬಂದರೂ ಮೊದಲೇ ತೋರಿಸ್ಕೊಂಡು ಅದಕ್ಕೆ ಪ್ರಿಕಾಷನ್ ತೊಗೊಳ್ಳಿ. ಎಲ್ಲದಕ್ಕೂ ಕೂಡ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಅದು ತೊಗೊಂಬಿಟ್ರೆ ಮೇಜರ್ ಪ್ರಾಬ್ಲಮ್ಸ್ ಅಂತ ಆಗೋದಿಲ್ಲ. ನಾನು ನೆಕ್ಸ್ಟು ನಿಮಗೆ ಏನು 9ನೇ ಮನೆ ಅಂತ ನೋಡೋಕ್ಕೆ ಬಂದಾಗ 9ನೇ ಮನೇಲಿ ಕೇತು ಜೊತೆಗೆ ಸೂರ್ಯನು ಬಂದು ಸಮಾಗಮ ಆಗ್ತಾನೆ. 9ನೇ ಮನೆಗೆ ಸೂರ್ಯ ಬಂದಾಗ ಅಂದರೆ ಈ ತಿಂಗಳ 17ನೇ ತಾರೀಕಿನ ನಂತರ ಸೂರ್ಯ 9ನೇ ಮನೆಗೆ ಬಂದಾಗ ಗೌರ್ಮೆಂಟಿಂದ ಆಗಬೇಕಾಗಿರೋ ಕೆಲಸಗಳು ಚೆನ್ನಾಗಾಗುತ್ತೆ. ಅದೃಷ್ಟಕರ ರೀತಿಯಲ್ಲಿ ಒಂದು ಬದಲಾವಣೆ ಕೂಡ ನೀವು ನಿರೀಕ್ಷೆ ಮಾಡ್ಬೋದು. ಜೊತೆಗೇನು ಅಂತಂದರೆ ನೀವೇನಾದರೂ ಉನ್ನತ ಸ್ಥಾನಗಳಿಗೆ ಅಪ್ಲೈ ಮಾಡಿದ್ರೆ, ಕೆಲಸಗಳಿಗೇನಾದರೂ ಪ್ರಯತ್ನ ಪಡ್ತೀರಿ, ಕೆಲಸಗಳು ಸಿಗೋದು, ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗುವಂಥದ್ದು, ಎಲ್ಲ ಒಳ್ಳೆ ರೀತಿಯಾದ ಶುಭ ಫಲಗಳನ್ನ ಖಂಡಿತವಾಗ್ಲೂ ನೀವು ನಿರೀಕ್ಷೆ ಮಾಡ್ಬೋದು. ಇನ್ನು 10ನೇ ಮನೆ ಅಂತ ಬಂದಾಗ ಶುಕ್ರ ಬಂದು ಕೂತ್ಕೊಂಡಿದ್ದಾನೆ, ನೀಚ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ಶುಕ್ರ ನಿಮಗೆ 11ನೇ ಮನೆ ಅಧಿಪತಿನೂ ಆಗ್ತಾರೆ, ಇನ್ನೊಂದು ಕಡೆ ನಿಮಗೆ 6ನೇ ಮನೆ ಅಧಿಪತಿನೂ ಕೂಡ ಆಗಿರ್ತಾನೆ. ಸೊ ಶುಕ್ರ 11 ನಿಮ್ಮ 10ನೇ ಮನೇಲಿ ಕೂತ್ಕೊಂಡಿರೋದ್ರಿಂದ ಕೆಲಸದಲ್ಲಿ ಅಭಿವೃದ್ಧಿ, ನಿಮ್ಗೇನಾದರೂ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರೋವಂಥದ್ದು, ಮತ್ತು ಖರ್ಚು ಕೂಡ ಅಷ್ಟೇ ಜಾಸ್ತಿ ಆಗ್ತಾ ಇರುತ್ತೆ. ಲಕ್ಸುರಿ ಥಿಂಗ್ಸ್ನೇ ಖರ್ಚು ಜಾಸ್ತಿ ಮಾಡ್ತಾ ಇರ್ತೀರಾ. ಒಂದು ಏನೋ ನಿಮ್ಮ ಕಂಪ್ನಿಗಾಗಿರ್ಬೋದು, ನೀವು ಮಾಡ್ತಿರೋ ಯಾವುದೋ ಉದ್ಯೋಗಕ್ಕಾಗಿರ್ಬೋದು, ಏನಾದರೂ ಹೊಸ ಹೊಸ ವಸ್ತುಗಳನ್ನ ತೊಗೊಳ್ಳೋವಂಥದ್ದು, ಏನೋ ಸ್ವಲ್ಪ ಚಿಕ್ಕದಾಗಿರೋ ಯಾವುದೋ ವಿಚಾರಕ್ಕೆ ಕೈ ಇಡೋಣ ಅಂತ ಅಂದ್ಕೊಂಡಿರ್ತೀರ, ಅದಕ್ಕೆ ಜಾಸ್ತಿ ದುಡ್ಡು ಖರ್ಚು ಮಾಡೋವಂಥ ಸಮಯ ಕೂಡ ಕ್ರಿಯೇಟ್ ಆಗ್ಬೋದು. ಸ್ವಲ್ಪ ಕೇರ್ಫುಲ್ಲಾಗಿರಿ. ಆರೋಗ್ಯ ಸಮಸ್ಯೆ ಅಂತ ಬಂದರೆ ಹೆಣ್ಮಕ್ಳಿಗೆ ಗರ್ಭಕೋಶದಲ್ಲಿ ಏನೋ ಸಮಸ್ಯೆಗಳು ಬರೋ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿದ್ದರೆ ಒಳ್ಳೆಯದು. ಇನ್ನು ಪರಿಹಾರವಾಗಿ ಏನು ಮಾಡಬೇಕು ಅಂತ ನೋಡಿದಾಗ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಗುರುಗ್ರಹನ ಬಲ ಮಾಡ್ಕೋಬೇಕಾಗತ್ತೆ. ಯಾವ ರೀತಿಯಾಗಿ ಬಲ ಮಾಡ್ಕೊಳ್ಳೋದು ಅಂತಂದಾಗ, ನಿಮ್ಮ ಮನೇಲಿ ಯಾರಾದರೂ ಹಿರಿಯರಿದ್ದರೆ ಯಾವಾಗಲೂ ಅವ್ರ ಆಶೀರ್ವಾದ ತೊಗೊಳ್ಳೋವಂಥದ್ದು. ಇಲ್ಲ ಅಂತಂದರೆ ನಿಮಗೆ ಗುರುಗಳು ಯಾರಾದರೂ ಇದ್ದರೆ ಅವ್ರಿಗೋಗಿ ಏನಾದರೂ ಸೇವೆ ಮಾಡುವಂಥದ್ದು, ಅವ್ರಿಗೆ ಅವಶ್ಯಕತೆ ಇರುವಂಥ ಊಟ, ಬಟ್ಟೆ ಅಥವಾ ಏನೋ ತೊಗೊಂಡೋಗೋರಿಗೆ ಆವಾಗವಾಗ ತೊಗೊಂಡೋಗಿ ಕೊಡುವಂಥದ್ದು. ಇಲ್ಲ ಅದಾದರೂ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಕಡಲೆಕಾಳನ್ನ ಅಟ್ಲೀಸ್ಟ್ ವಾರಕ್ಕೆ 1 ಸತಿನೋ, ಇಲ್ಲ ಅಂತಂದರೆ ತಿಂಗಳಲ್ಲಿ 1 ಸತಿನಾದ್ರು ತೊಗೊಂಡೋಗಿ ನೀಡ್ಫುಲ್ ಪೀಪಲ್ಗೆ ಡೊನೇಟ್ ಮಾಡಿಬಿಟ್ಟು ಬನ್ನಿ. ಅದು ತುಂಬ ಒಳ್ಳೆ ಪುಣ್ಯನ ತೊಗೊಂಬಂದು ನಿಮಗೆ ಕೊಡುತ್ತೆ. ಜೊತೆಗೆ 4ನೇ ಮನೇಲಿ ಕೂತ್ಕೊಂಡಿರುವಂತಹ ಏನೋ ಶನಿಯ ದೃಷ್ಟಿ ನೇರವಾಗಿ ಲಗ್ನದ ಮೇಲೆ ಬೀಳ್ತಾ ಇರೋದ್ರಿಂದ ಲೇಜಿ ಜಾಸ್ತಿ ಆಗುತ್ತೆ. ಏನೋ ಒಂಥರ ನಿಮಗೆ ಯಾವ ಕೆಲಸನೂ ಬೇಗ ಮಾಡೋಕ್ಕಾಗಲ್ಲ, ಅಥವಾ ಬೇಗ ಮಾಡಿದ್ರೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ, ಅಥವಾ ಏನಾದರೂ ಒಂದು ಬ್ಲೇಮಿಂಗ್ಸ್ ನಿಮ್ಮ ಮೇಲೆ ಬರ್ತಾ ಇರುತ್ತೆ. ಸೊ ಈ ಕಾರಣಕ್ಕೆ ಏನು ಅಂತಂದರೆ, ಪ್ರತಿ ಶನಿವಾರದ ದಿವಸ ಅಭ್ಯಂಜನ ಸ್ನಾನ ಮಾಡೋದ್ರಿಂದ, ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ನಿಮಗೆ ಈ ಥರ ಈ ಲೇಜಿನೆಸ್ಸು ಅಥವಾ ಬೇಜಾರು ಏನಿದೆ ಅದು ಕ್ರಮೇಣವಾಗಿ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನು ಇದಾಗಿತ್ತು ಆಗಸ್ಟ್ ತಿಂಗಳ 12 ರಾಶಿಗಳ ಭವಿಷ್ಯ. ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಳ್ಳೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಏನಕ್ಕೋಸ್ಕರ ಅಂತಂದರೆ, ನೋಡಿ, ನಾವು ಏನೇ ಹೇಳಿದ್ರು ಕೂಡ ಇದೆಲ್ಲನೂ ಪ್ರೆಸೆಂಟ್ ಟ್ರಾನ್ಸಿಟ್ ಆಗಿರುತ್ತೆ. ಅಂದರೆ ಇವಾಗ ನಡೀತಿರುವಂಥ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ನಾವು ಭವಿಷ್ಯನ ಹೇಳಿದ್ದೀವಿ. ಆದರೆ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೋಬೇಕಾಗತ್ತೆ. ಅದರಲ್ಲಿ ಇರುವಂತಹ ಗ್ರಹಗಳ ಸ್ಥಾನಮಾನ ಆಗಿರ್ಬೋದು, ಅಥವಾ ನಿಮ್ಮ ದಶಾ ಭುಕ್ತಿ ಆಗಿರ್ಬೋದು, ಬೇರೆ ಬೇರೆ ಆಗಿರೋದ್ರಿಂದ ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಉನ್ನತವಾದ ಒಂದು ಫಲನ ನೀವು ನಿರೀಕ್ಷೆ ಮಾಡ್ಬೋದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.